ಸಾರಥಿ ಆದಮೇಲೆ ನಮ್ಗೊಂದು 150 ಜನ ಕಥೆ ಹೇಳಿರ್ಬೋದು. ನಾನೇನಾದರೂ ಸಿನಿಮಾ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ಮಗ ಹೇಳ್ತಾರೆ, ಪಾಪ ಯಾವುದೇ ಕಾರಣಕ್ಕೂ ಸಿನಿಮಾ ಬೇಡ ಅಂತ ಹೇಳೋರು. ನನಗೆ ಹೇಳ್ತಿದ್ರು ಗಾಂಧಿನಗರದಲ್ಲಿ, ಯಾರೋ ಹುಡುಗ ಉಚಿತವಾಗಿ ಮಾಡ್ತಾವನೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ. ಇವತ್ತು ದರ್ಶನ್ ಅವರು ಸಿನಿಮಾ ಮಾಡಿದ್ರೆ 7ರಿಂದ 7.5 ಕೋಟಿ ಒಳಗಡೆ ಬಡ್ಜೆಟ್ ಮಾಡಿದ್ರೆ ಸೇಫ್ ಆಗ್ತಾರೆ, ಚೆನ್ನಾಗಿತ್ತು ಅಂದರೆ. ಇಲ್ಲ ಅಂದರೆ ಕಾಸು ಬರಲ್ಲ ಅಂತ ಎಲ್ಲ ಮಾತಾಡ್ತಾ ಇದ್ರು. ರಾತ್ರಿ 2 ಗಂಟೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿಲ್ಲ. 5 ದಿವಸಕ್ಕೆ ಪರಮಾತ್ಮ ಸಿನಿಮಾ ಬೇರೆ ರಿಲೀಸ್ ಇತ್ತು. ಥಿಯೇಟ್ರ್ ಕೊಟ್ಟರು ಸಾಕು ಅನ್ನೋ ಪರಿಸ್ಥಿತಿ ಇತ್ತು. ನಮ್ಮ ಹೀರೋ ಸರ್ ಜೈಲಲ್ಲಿ ಇದ್ರು. ಅವತ್ತು ಥಿಯೇಟ್ರಿಕಲ್ಲಲ್ಲಿ ಅಡ್ವಾನ್ಸಲ್ಲೇ ದರ್ಶನ್ ಸಿನಿಮಾಕ್ಕೆ ಹೆಚ್ಚು ಕಡಿಮೆ 2.5ರಿಂದ 3 ಕೋಟಿ ಅಡ್ವಾನ್ಸ್ ಬರುತ್ತೆ ಅಂತಿತ್ತು. ನಮ್ದು ಕಮಿಟ್ಮೆಂಟ್ ಇದ್ದಿದೆ 80 ಲಕ್ಷ. 80 ಲಕ್ಷ ನಾವು ತೀರುವಳಿ ಮಾಡೋಕ್ಕಾಗಿಲ್ಲ. ಥಿಯೇಟ್ರ್ ಕೊಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ರು, ಸರ್ ನಾವು ಪರಮಾತ್ಮಗೆ ಶೋ ಕೊಡೋಕ್ಕಾಗಲ್ಲ, ತಿರ್ಗಾ ಆಮೇಲೆ ಆ ಥರ ಇದ್ರೆ ಮಾತ್ರ ಆಗ್ತದೆ ಅಂತ ಕೆಲವು ಕಂಡೀಷನ್ ಹಾಕಿದ್ರು. ಹೋಟ್ಲು ಸಪ್ಲೈಯರು ನಮ್ಮ ಸಿನಿಮಾನ ಹೇಳ್ತಾ ಇದ್ದ, ಸರ್ 13 ಶೋ, ಒಂದು ದಿವಸಕ್ಕೆ 5 ಶೋ ಇದ್ರೆ 5 ಶೋನು ನೋಡ್ತೀನಿ, 1 ವಾರ ಕಂಟಿನ್ಯೂಸ್ ನೋಡಿರೋ ಅಂಥ ಜನ ಸರ್ ಇದ್ದಾರೆ. ಆ ಥರ ದರ್ಶನ್ ಅಭಿಮಾನಿಗಳು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ನನ್ನ ಜೊತೆಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ತುಂಬ ವಿಶೇಷ ವಿಚಾರಗಳನ್ನು ಮಾತಾಡೋದಕ್ಕೆ ಸುಮಾರು ವರ್ಷಗಳಿಂದ ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ಫೈನಲಿ ಈ ಒಂದು ಗಳಿಗೆ ಅದು ಕೂಡ ಬಂದಿದೆ. ಸೊ ಅವರು ಮತ್ತು ಯಾರೂ ಅಲ್ಲ, ಸಾರಥಿ ಸಿನಿಮಾದ ನಿರ್ಮಾಪಕರು, ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಅವರೊಟ್ಟಿಗೆ. ಸೊ ಸಾರಥಿ ಫಿಲಮ್ಸ್ನ ಮಾಲೀಕರು ಸತ್ಯಪ್ರಕಾಶ್ ಅವರು ನನ್ನ ಜೊತೆಗಿದ್ದಾರೆ. ಸುಮಾರು ವಿಶೇಷ ವಿಚಾರಗಳನ್ನು ಮಾತಾಡೋದಕ್ಕೆ ಸುಮಾರು ವರ್ಷಗಳಾದಮೇಲೆ ಅವ್ರು ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ತುಂಬ ಸಲ ಟ್ರೈ ಮಾಡಿ ಫೈನಲಿ ಇವತ್ತು ಈ ಗಳಿಗೆ ನೀವು ಸಿಗೋ ಥರ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನೀವು ಸಿಕ್ಕಿದ್ದಕ್ಕೆ. ಮೊದಲಿಗೆ ಹೇಳಿ ಸರ್. ನಮಸ್ತೆ. ಒಂದು ಲ್ಯಾಂಡ್ ಲಾರ್ಡ್ ಹೇಗಾಗ್ತಿದೆ ಸರ್? ತುಂಬ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ಎಲ್ಲ ಶೂಟಿಂಗ್ ಅಂತ ಮುಗಿಯೋ ಹಂತಕ್ಕೆ ಬಂದಿದೆ. ಸಾಂಗ್ಸು ಮಾತ್ರ 2 ಬಾಕಿ ಇದೆ. ಡಬ್ಬಿಂಗ್ ಕೂಡ ಸ್ಟಾರ್ಟ್ ಆಗಿ ಡಬ್ಬಿಂಗೂ ಕೊನೆಯ ಹಂತದಲ್ಲಿದೆ. ಸೊ ನೀವು ಲಾಸ್ಟು ಒಂದು ಮೇಕಿಂಗ್ ಹಂತದಲ್ಲಿ ಒಂದಷ್ಟು ಒಂದು ಮೀಡಿಯಾವನ್ನೆಲ್ಲ ಕರೆದಿದ್ರಿ. ತುಂಬ ಫೋರ್ಸ್ ಇದೆ. ಮೊನ್ನೆ ತಾನೇ ಒಂದು ಲುಕ್ನ ಕೂಡ ರಿಲೀಸ್ ಮಾಡಿದ್ರಿ. ಸೊ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇನ್ನೂ ಒಂದೊಂದಾಗಿ ಇವಾಗ ತಾನೇ ಚಿತ್ರ ನೀವು ಬಿಟ್ಕೊಡ್ತಾ ಇದ್ದೀರಾ. ಸೊ ಒಂದು ಸಾರಥಿ ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟಂಥವ್ರು ನೀವು, ಮತ್ತು ಯಾಕೆ ಸಿನಿಮಾ ಮಾಡಿಲ್ಲ ಅಂತ ಕೇಳೋದಕ್ಕಿಂತ ಸೊ ಮಾಡಿದ್ರೆ ಹಿಂಗೆ ಮಾಡಬೇಕು ಅನ್ನೋ ಒಂದು ಧ್ಯೇಯ ನಿಮ್ಮ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೋತೀನಿ. ಸೊ ನಿಮ್ಮ ಪುತ್ರನನ್ನು ನಿರ್ಮಾಪಕರನ್ನು ಮಾಡಿದ್ದೀರಿ. ಸೊ ಹೇಗೆ ಕಾಣ್ತಾ ಇದ್ದಾರೆ ಅವ್ರು ನಿಮಗೆ, ನಿಮ್ಮ ಒಂದು ಅನುಭವಕ್ಕೆ? ಈಗಿನ ಜನ್ರೇಷನಿಗೆ ನಮ್ಮದು ಹಳೇದಾಗೋಯ್ತು. ಇವತ್ತಿನ ಯುವಕರಿಗೆ ಯಾವ ರೀತಿ ಬೇಕು ಅನ್ನೋದು, ಅವರಿಗೆ ಈ ಕಂಟೆಂಟ್ಗಳ ಬಗ್ಗೆ ಕೇಳಿದಾಗ ಸುಮಾರು ಜನ ಬಂದರು. ಸಾರಥಿ ಆದಮೇಲೆ ನಮ್ಗೊಂದು 150 ಜನ ಕಥೆ ಹೇಳಿರ್ಬೋದು. ನಾನೇನಾದರೂ ಸಿನಿಮಾ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ಮಗ ಹೇಳ್ತಾರೆ, ಪಾಪ ಯಾವುದೇ ಕಾರಣಕ್ಕೂ ಸಿನಿಮಾ ಬೇಡ ಅಂತ ಹೇಳೋರು. ಇವತ್ತು ಜಡೇಶ್ ಅವರು ಈ ಒಂದು ಕಥೆನ ತೊಗೊಂಬಂದು ಕಂಟೆಂಟನ್ನು ಕೇಳಿದಾಗ ನಮ್ಮ ಮಗ ಹೇಳಿದ್ರು, ಅಪ್ಪ ಇದನ್ನೇನೇ ಆಗಲಿ ಮಾಡೋಣ ಅಂತ. ಅವರೇನ ನನಗಿದು ಹೇಳಿದ್ದು. ಇಷ್ಟು ದಿನ ಯಾವುದೇ ಕತೆ ಕೇಳಿದ್ರು ಬೇಡ ಅಂತ ಹೇಳ್ತಿದ್ದು ಮನುಷ್ಯ, ಈ ಥರ ಹೇಳ್ತಾನಲ್ಲ ಅಂತ ಹೇಳ್ಬಿಟ್ಟು ಆಯ್ತಪ್ಪ ಕರೆಸು ಅಂತ ಹೇಳಿದಾಗ ಕುಳಿತುಕೊಂಡು 3 ನಾವು ಮಾತಾಡಿದಾಗ ನನಗೂ ಎಲ್ಲ ಒಂದು ಕಡೆ ಅದು ನಾಟ್ತು, ಮನಸ್ಸಿಗೆ ನಾಟ್ತು. ಯಾಕಂದರೆ ಹಳ್ಳಿಯ ಸೊಗಡಿರೋದ್ರಿಂದ. ಆಮೇಲೆ ಕತೆ ಯಾವುದೇ ಒಬ್ಬ ಡೈರೆಕ್ಟ್ರು ಬರ್ತಾರೆ, ಸರ್ ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಅದ್ರಾಗ ಉಳ್ಳೇ ಇರಲ್ಲ. ಕಥೆನಲ್ಲಿ ಸಾರಾಂಶ ಇದ್ದರೆ ಅದು ಜನಗಳಿಗೆ ಮನಸ್ಸಿಗೆ ಮುಟ್ಟೋ ಅಂಥ ಒಂದು ಕತೆ ಆಗಿದ್ದರಿಂದ ಆಯ್ತಪ್ಪ ಮಾಡೋಣ ಕರೆಸು ಅಂತ ಹೇಳಿದೆ. ಕತೆ ಕೇಳಿದ್ವಿ, ನನಗೂ ತುಂಬ ಇಂಪ್ರೆಸ್ ಆಯಿತು. ಮಾಡೋಣ. ಯಾಕಂದರೆ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ. ಕಾರಣ ನಿಮಗೆ ಗೊತ್ತಿರಬೇಕು, ಚಂದ್ರಣ್ಣ ಅವ್ರು ಭೂಪತಿ ಮಾಡಿದ್ಮೇಲೆ ನಮ್ಮ ಭಾವರು ದರ್ಶನ್ ಅವ್ರಿಗೆ ಅವ್ರು ಮತ್ತೊಂದು ಡೇಟ್ ಕೊಟ್ಟಂಥ ಸಂದರ್ಭದಲ್ಲಿ ಹಿಂಗೆ ಮಾಡ್ತಾ ಬಡ್ಜೆಟ್ ಹೆವಿ ಆಯಿತು. ಜೊತೇಲಿ ನಾನು ಸೇರಿಕೊಂಡಿದ್ದೆ. ಆಮೇಲೆ ಸತ್ಯಪ್ರಕಾಶ್ ಮಾಡೋಂಗಿದ್ರೆ ನೀವೇ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು. ಒಂದು ಅರ್ಧ ಸಿನಿಮಾ, ಕಾಲ್ಭಾಗ ಸಿನಿಮಾ ಮುಗಿದಂಥ ಸಂದರ್ಭದಲ್ಲಿ ನಮ್ಮ ಚಂದ್ರಣ್ಣ ಅವರೇ ನನಗೆ ಆಫರ್ ಕೊಟ್ಟು, ಮಾಡೋಂಗಿದ್ರೆ ನೀವೇ ಮಾಡಿಬಿಡಿ ಸೋಲಾಗಿ ಅಂತ ಹೇಳಿದ್ರು. ನಾನು ಅವಾಗ ಒಂಥರ ಹುಂಬತನವಾಗಿ ಆಯ್ತೋಣ ಅಂತ ಹೇಳಿದೆ. ಸಿನಿಮಾ ಸಾಧಕ ಗೊತ್ತಿರಲಿಲ್ಲ. ಸರಿ, ಎಲ್ಲೋ ಒಂದು ಕಡೆ ಅದು ಒಳ್ಳೆ ರೀತಿ ಆಯಿತು. ತಮಗೆಲ್ರಿಗೂ ಗೊತ್ತಿದೆ. ಇವತ್ತೇನೇ ಒಂದು ನಾನು ಸಿನಿಮಾಕ್ಕೆ ಬರೋ ಕಾರಣ ನಮ್ಮ ಚಂದ್ರಣ್ಣ. ದರ್ಶನ್ ಅವರು ಹಿಂದೆ ಭೂಪತಿ ಅವರು ಇದಾದಂಥ ಕಾರಣಕ್ಕೆ ಚಂದ್ರಣ್ಣ ಅವರಿಗೆ ಮತ್ತೊಂದು ಡೇಟ್ ಕೊಟ್ಟರು. ಸೊ ಹಾಗಾಗಿ ಆ ಒಂದು ಸಿನಿಮಾದಿಂದ ನೋಡಿದ್ರಲ್ಲ ಸಾರಥಿ ಯಾವ ರೀತಿ ಆಯಿತು, ಜನ ಯಾವ ರೀತಿ ಮೆಚ್ಕೊಂಡ್ರು ಅಂಥೇಳಿ. ಅಂಥ ಒಂದು ಅದ್ಭುತವಾದ ಒಂದು ಸಿನಿಮಾ ತೆಗೆದ ಮೇಲೆ ಮತ್ತೆ ತಿರುಗಿ ಎಲ್ಲೋ ಒಂದು ಕಡೆ ಕತೆಗಳೇನಾದರೂ ಉಳ್ಳಿಲ್ಲ ಅಂದಾಗ, ಹೆಚ್ಚು ಕಡಿಮೆ ಆದಾಗ ಬಂದಿರೋ ಹೆಸರು ಕಳ್ಕೊಂಬಿಡ್ತೀನಲ್ಲ ಅಂದ್ಬಿಟ್ಟು ಬೇಡ ಸಾಕು ಸದ್ಯಕ್ಕೆ ಹೆಸರು ಬಂದಿದೆಯಲ್ಲ ಅಂತ ಸುಮ್ಮನಾಗಿದ್ದೆ. ಈ ಒಂದು ಕತೆ ಕೇಳಿದಾಗ ಆಯಿತು ಇದನ್ನು ಮಾಡೋಣ ಅಂತ ಹೇಳಿ ಒಪ್ಕೊಂಡ್ವಿ ಸರ್. ಸರ್ ಒಂದು ವಿಷಯ ಅಂದರೆ ನಾನು ಈ ಸಲ ಈ ವಿಷಯ ಕೇಳಿದಾಗೆಲ್ಲ ನೀವು
ಬೇಡ ಸರ್ ಅದೆಲ್ಲ ಯಾಕೆ, ನಮ್ಮ ಒಳ್ಳೆ ಹಿಟ್ ಕೊಟ್ಟಿದ್ದಾರೆ ನಮ್ಮ ಹೀರೋ, ಒಂದು ದೊಡ್ಡ ಅದು ಯಾವಾಗಲೂ ಆ ಸಾರಥಿ ಅನ್ನೋದು ಅದು ನಮ್ಮದೊಂದು ಬ್ರ್ಯಾಂಡಾಗಿ ನಿಂತಿದೆ, ಸಾರಥಿ ಫಿಲಮ್ಸ್ ಅನ್ನೋದು ಅದಕ್ಕೆ ನಾವು ಇಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾಯಿದ್ರಿ. ಸೊ ಒಂದು ಸರ್ ಅಂದರೆ ಈ ಸಿಚುವೇಶನ್ ಎಲ್ಲರಿಗೂ ಗೊತ್ತಿರೋದೇ ಈ ವಿಷಯ. ಸೊ ಈ ಥರದ್ದೊಂದು ಸಿಚುವೇಶನು 2011ರಲ್ಲಿ ನೀವು ಕೂಡ ಈ ಸಿಚುವೇಶನ್ನ ಫೇಸ್ ಮಾಡಿದ್ರಿ. ಸಾರಥಿ ರಿಲೀಸ್ ಬಿಫೋರು ಆ ಒಂದು ದಿನಗಳು ಹೇಗಿತ್ತು? ನೀವು ಸತ್ಯಪ್ರಕಾಶು, ಅವರು ಪ್ರಕಾಶು. ಸೊ ಪ್ರಕಾಶ್ ಅವ್ರಿಗೆ ಮತ್ತೆ ಅದೇ ಥರದ್ದೊಂದು ಸಂಕಷ್ಟ ಎದುರಾಗಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗಾದಂಥ ಅನುಭವ ಹೇಗಿತ್ತು ಆ ಸಂದರ್ಭದಲ್ಲಿ ಅಂತ? ಸರ್, ಸಿನಿಮಾ ಏನೋ ಮಾಡಿದ್ವಿ, ರಿಲೀಸ್ ಟೈಮಲ್ಲಿ ನಾವು ಪಟ್ಟಂಥ ಕಷ್ಟ ಯಾವ ಶತ್ರುಗಳಿಗೂ ಬರಬಾರ್ದು. ಕಾರಣ ನಿಮಗೆ ಗೊತ್ತಿದೆ, ಆ ಒಂದು ಸಂದರ್ಭದಲ್ಲೂ ನಮ್ಮ ಹೀರೋ ಸರ್ ಇದೇ ಥರನೇ ಆಗಿತ್ತು. ಸಾಂಸಾರಿಕ ಕುಟುಂಬದ ಹಿನ್ನೆಲೆಯಿಂದ ಆಗಿತ್ತು, ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ನಮ್ಮದು ಸಿನಿಮಾ ಮುಗಿದಿತ್ತು, ರಿಲೀಸಿಗೆ ಬರಬೇಕಾಗಿತ್ತು, ಇದು ಬಂದಿರಲಿಲ್ಲ, ಸೆನ್ಸಾರ್ ಸರ್ಟಿಫಿಕೇಟ್ ಬಂದಿರಲಿಲ್ಲ ಸರ್. ರಾತ್ರಿ 2 ಗಂಟೆ ಆಯಿತು. ಅದಕ್ಕೆ ಹಿಂದಿನ ದಿವಸ ನಾನು ಏನು ಮಾಡಿದೆ ಸರ್, ಜೈಲ್ ಹತ್ರನೇ ಹೋಗಿ ದರ್ಶನ್ ಸರ್ನ, ಏನು ಸರ್ ಏನಾದ್ರು ಮಾಡಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಡೇಟ್ ಹಾಕ್ಸೋದು ಮುಂಚೆ 1 ವಾರ ಮುಂಚೆ ಹೋದಾಗ, ನೋಡಿ ನಿರ್ಮಾಪಕರೇ ತುಂಬ ಬಡ್ಜೆಟ್ ಜಾಸ್ತಿ ಆಗಿದೆ, ಯೋಚನೆ ಮಾಡಿ ದುಡುಕಬೇಡಿ, ನಾನು ಬೇರೆ ಇಲ್ಲಿದ್ದೀನಿ, ಪ್ರಮೋಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ಮನೆ ಮಠ ಮಾರಿಬಿಟ್ಟು ದುಡ್ಡು ತಂದು ಹಾಕಿರ್ತೀರ, ನಾನು ಹೇಗೆ ಹೇಳಲಿ ಮಾಡಿ ಅಂತ ದಯವಿಟ್ಟು ಯೋಚನೆ ಮಾಡಿ ತಿಳ್ಕೊಂಡು ನೋಡಿ ಸರ್, ತಲೆ ಕೆಡಿಸ್ಕೊಂಬೇಡಿ ಸರ್, ಏನೇ ಆದರೂ ನಾನು ಮಾಡೇ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಒಂದು ಇರಲಿ, ನೀವು ಹೇಳಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಸಿನಿಮಾ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಮ್ಮ ಚಂದ್ರಣ್ಣರು ಏನು ಮಾಡಿದರು, ದಿನಕರಿಗೆ ಒಂದು ಏರಿಯಾ ಬರ್ಕೊಟ್ಟಿದ್ರು, ರೆಮ್ಯುನರೇಷನ್ ಬದಲಾಗಿ ದರ್ಶನ್ ಅವ್ರಿಗೆ ಮೈಸೂರು ಏರಿಯಾ ಬರ್ಕೊಟ್ಟಿದ್ರು. ಇನ್ನು ನಾಳೆ ಎಲ್ಲ ನಾಡಿದ್ದು ಸಿನಿಮಾ ರಿಲೀಸ್ ಮಾಡಬೇಕಾದಾಗ ದರ್ಶನ್ ಅವರ ಏರಿಯಾ ಇತ್ತಲ್ಲ, ಬಡ್ಜೆಟ್ಟು ತಮಗೆ ಗೊತ್ತಿರಬೇಕು. ಆ ಕಾಲಕ್ಕೇ ದರ್ಶನ್ ಅವ್ರ ಪಿಕ್ಚರೆಲ್ಲ ನನಗೆ ಹೇಳ್ತಿದ್ರು, ಗಾಂಧಿನಗರದಲ್ಲಿ ಯಾರೋ ಹುಡುಗ ಹುಚ್ಚುತನವಾಗಿ ಮಾಡ್ತಾವನೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ. ಇವತ್ತು ದರ್ಶನ್ ಅವರು ಸಿನಿಮಾ ಮಾಡಿದ್ರೆ 7ರಿಂದ 7.5 ಕೋಟಿ ಒಳಗಡೆ ಬಡ್ಜೆಟ್ ಮಾಡಿದ್ರೆ ಸೇಫ್ ಆಗ್ತಾರೆ, ಚೆನ್ನಾಗಿತ್ತು ಅಂದರೆ, ಇಲ್ಲಾಂದರೆ ಕಾಸು ಬರಲ್ಲ ಅಂತ ಎಲ್ಲ ಮಾತಾಡ್ತಾಯಿದ್ರು. ನಾನು ಹೇಳಿದೆ, ನಾನು ಬರಬೇಕಾದ್ರೆ ಏನು ದುಡ್ಡು ತಂದಿಲ್ಲ, ನಮ್ಮ ತಂದೆ ಆಸ್ತಿನೂ ಯಾವುದೂ ಮಾರಿಲ್ಲ, ನಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡೋದು ಏನೇ ಆಗಲಿ ಮಾಡೇ ಬಿಡೋಣ ಅಂಥೇಳಿ ಮಾಡಿದ್ವಿ. ಸುಮಾರು 14 ಅವತ್ತಿನ ಕಾಲಕ್ಕೆ ದರ್ಶನ್ ಅವರಿಗೆ ಡಬಲ್ ಬಡ್ಜೆಟ್ ಮೂವಿ, ಸಾರಥಿ ಮೂವಿ. ಸೊ ಪಾಪ ದರ್ಶನ್ ಅವರು ನಾನು ರಿಲೀಸ್ ಮಾಡಬೇಕು ಅಂತ ಕೇಳಿದಾಗ, ಹಿಂಗೆ ಏರಿಯಾ ಇದೆ ಸರ್, ಹಿಂಗೆ ಮೈಸೂರು ಏರಿಯಾ ಬರ್ಕೊಟ್ಟಿದ್ದಾರಲ್ಲ ಚಂದ್ರಣ್ಣವ್ರು, ಏನು ಮಾಡೋಣ ಅಂತ ಕೇಳಿದೆ. ಸರ್ ಅವರು ಹಿಂದೂ ಮುಂದೆ ಏನೂ ನೋಡಲಿಲ್ಲ ಸರ್, ಗೊತ್ತಿತ್ತು ಮೈಸೂರು ಏರಿಯಾ ಒಳ್ಳೆ ರೇಟ್ಗೆ ಹೋಗುತ್ತೆ ಅಂತಲೂ ಗೊತ್ತಿತ್ತು. ಅವರು ಏನೂ ಮಾತಾಡಲಿಲ್ಲ, ನಿರ್ಮಾಪಕರೇ ನಿಮ್ಗೆ ಒಳ್ಳೆಯದಾದರೆ ನಂದೇನು ತೊಂದರೆನೇ ಇಲ್ಲ, ತೊಗೊಳ್ಳಿ, ನೀವು ಏರಿಯಾ ನಿಮಗೇನು ಜಾಸ್ತಿ ಬರೋದಾದ್ರೆ ಕೊಟ್ಕೊಂಡು ನಂದೇನಿದೆ ರೆಮ್ಯುನರೇಷನ್ ಮಾತಾಡಿದ್ವಿ ಅದು ಕೊಡಿ ಪರವಾಗಿಲ್ಲ ಅಂದರು. ಯಾವ ಹೀರೋ ಹೇಳ್ತಾರೆ ಸರ್, ಇವಾಗ ಸತ್ಯ ಹೇಳ್ತಾಯಿದ್ದೀನಿ. ಎಷ್ಟೋ ಸತಿ ನನ್ನ ಅವರು ಒಳಗಡೆ ಹೋದಂಥ ಮತ್ತೆ ಒಳಗೋದಂಥ ಸಂದರ್ಭದಲ್ಲಿ ಇಂಟ್ರ್ಯೂ ಮಾಡೋದಕ್ಕೆ ಎಲ್ಲರೂ ಕೇಳಿದ್ರು, ಯಾಕೆ ಅವ್ರು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ನಾವು ಹೇಳೋದು ಅವೆಲ್ಲ ಚೆನ್ನಾಗಿರಲ್ಲ, ಅಥವಾ ನಾನು ಬೇರೆ ಸಿನಿಮಾ ಮಾಡ್ತಾಯಿದ್ದೀನಿ, ಇವನು ಐಪ್ಕೇನೋ ಹೇಳ್ತಾನೆ ಅನ್ನೋದು ಇವೆಲ್ಲ ಆಗುತ್ತೆ ಅಂತ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಿರಲಿಲ್ಲ. ಇವತ್ತು ವಿಧಿ ಇಲ್ಲ, ಹೇಳಲೇಬೇಕು, ನೀವು ಪರಿಸ್ಥಿತಿಗೆ ಬಂದಿದ್ದೀರಾ, ಬಂದಿದ್ದೀರಾ, ಈ ಥರ ಎಲ್ಲ ನಡೀತು ಸರ್. ಆ ಸಂದರ್ಭದಲ್ಲಿ ಇನ್ನೊಂದು ಏರಿಯಾ ಬಂದು ಬಳ್ಳಾರಿ ದುರ್ಗ ಅಂತ, ಚಿತ್ರದುರ್ಗ ಬಳ್ಳಾರಿ, ದಿನಕರ್ ಅವ್ರಿಗೆ ಕೊಟ್ಟಿದ್ವಿ. ದಿನಕರ್ ಅವ್ರು ಯಾವುದೇ ಕಾರಣಕ್ಕೂ ನನಗೂ ಸುರೇಶ್ ಗೌಡರು ಎಲ್ಲ ಕೇಳಿ ಕಾಂಪ್ರಮೈಸ್ ಮಾಡಿದ್ರು. ಆಯಿತು ಕಣಪ್ಪ, ಬಡ್ಜೆಟ್ ಇದಾಗಿದೆ, ಹೆವಿ ಆಗಿದೆಯಲ್ಲ, ಏನೋ ಮಾಡಿ, ಈಗ ನಿಮ್ಮ ಅಣ್ಣವರು ಬಿಟ್ಕೊಟ್ಟಿದ್ದಾರೆ, ನೀವು ಇದು ಮಾಡೋ ಅಂತ. ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ನನಗೆ ಏರಿಯಾ ಬೇಕೇ ಬೇಕು ಅಂತ. ಸರಿ ಆಯಿತು, ಮಾಡೋಣ ಬಿಡಿ ಸರ್, ಹೋಗಲಿ ರಿಲೀಸ್ ಮಾಡೋಣ ಅಂತ. ರಾತ್ರಿ 2 ಗಂಟೆ, ಸೆನ್ಸಾರ್ ಸರ್ಟಿಫಿಕೇಟ್ ಬಂದಿಲ್ಲ. 5 ದಿವಸಕ್ಕೆ ಪರಮಾತ್ಮ ಸಿನಿಮಾ ಬೇರೆ ರಿಲೀಸ್ ಇತ್ತು, ಥಿಯೇಟ್ರ್ ಕೊಟ್ಟರು ಸಾಕು ಅನ್ನೋ ಪರಿಸ್ಥಿತಿ ಇತ್ತು. ನಮ್ಮ ಹೀರೋ ಸರ್ ಜೈಲಲ್ಲಿದ್ದರು. ಸರ್ ಅವತ್ತಿನ ಕಷ್ಟ ಅಂದರೆ ಯಾವ ಶತ್ರುಗೂ ಬರಬಾರ್ದು ಅಂತ ಹೇಳ್ತೀನಿ. 2 ಗಂಟೆ ರಾತ್ರಿ ಸಾಲ್ವ್ ಆಯಿತು ಸರ್, ನೆಗೆಟಿವ್ದೆಲ್ಲ ಬಿಡಿಸ್ಕೊಂಬಂದು. ಅವತ್ತು ಥಿಯೇಟ್ರಿಕಲಲ್ಲಿ ಅಡ್ವಾನ್ಸಲ್ಲೇ ದರ್ಶನ್ ಸಿನಿಮಾಕ್ಕೆ ಹೆಚ್ಚು ಕಡಿಮೆ 2.5ರಿಂದ 3 ಕೋಟಿ ಅಡ್ವಾನ್ಸ್ ಬರುತ್ತೆ ಅಂತಿತ್ತು. ನಮ್ಮದು ಕಮಿಟ್ಮೆಂಟ್ ಇದ್ದಿದ್ದೆ 80 ಲಕ್ಷ. 80 ಲಕ್ಷ ನಾವು ತೀರುವಳಿ ಮಾಡೋಕ್ಕಾಗಿಲ್ಲ, ಯಾವುದು ಅಡ್ವಾನ್ಸ್ ಕೊಡಲಿಲ್ಲ. ಆಯ್ತಪ್ಪ, ಥಿಯೇಟ್ರ್ ಕೊಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ರು, ಸರ್ ನಾವು ಪರಮಾತ್ಮಗೆ ರಿಲೀಸ್ಗೆ ನಾವು ಆಮೇಲೆ ಶೋ ಕೊಡೋಕ್ಕಾಗಲ್ಲ, ತಿರ್ಗಿ ಆಮೇಲೆ ಆ ಥರ ಇದ್ದರೆ ಮಾತ್ರ ಆಗ್ತದೆ ಅಂತ ಕೆಲವು ಕಂಡೀಷನ್ ಹಾಕಿದ್ರು. 5 ದಿವಸಕ್ಕೆ ಕೆಲವರು ಥಿಯೇಟ್ರ್ ಕೊಟ್ಟರು. ಪರವಾಗಿಲ್ಲ ಕೊಡಿ ಸರ್ ಅಂಥೇಳಿ ಇದು ಮಾಡಿದ್ವಿ. ಸಿನಿಮಾ ರಿಲೀಸ್ ಆಯಿತು.
ಏನು ದರ್ಶನ್ ಅವರ ಅಭಿಮಾನಿಗಳಿದ್ದರು, ಕನ್ನಡ ಪ್ರೇಕ್ಷಕರಿದ್ದರು, ಸಿನಿಮಾ ಚೆನ್ನಾಗಿತ್ತು, ಎಲ್ಲ ಕೈ ಹಿಡಿದ್ರು. ತದನಂತರ ಏನಾಯಿತು ಅಂತಲೂ ನಿಮಗೆ ಗೊತ್ತು. ಆಮೇಲೆ ಯಾರು ಒಂದು ವಾರ ಕೊಡ್ತೀವಿ ಅಂತಿದ್ದವರು, ಸಾರ್ ನಮ್ಮದು ಕಂಟಿನ್ಯೂ ಮಾಡಿ, ನಮ್ಮ ಥಿಯೇಟ್ರ್ ಕಂಟಿನ್ಯೂ ಮಾಡಿ ಅಂದರು. 11 ವಾರಕ್ಕೇ. ಸೆಕೆಂಡ್ ವೀಕ್ ಆದಮೇಲೆ ನಮ್ಮದು ಫಸ್ಟ್ ವೀಕ್ ಏನು ಸೇರಿತ್ತು, ಸೆಕೆಂಡ್ ವೀಕ್ ಜಾಸ್ತಿ ಆಯಿತು. ಎರಡನೇ ಫಿಲ್ಮ್ ಅಪೋಸಿಟ್ ಸಿನಿಮಾ ಬಂದ್ರೂ ನಮ್ಮದು ಶೇರ್ ವೈಸ್ ಜಾಸ್ತಿ ಆಯಿತು, ಥಿಯೇಟ್ರಿಕಲ್ಲು ಇದು. ಥರ್ಡ್ ವೀಕ್ ಇನ್ನೂ ಜಾಸ್ತಿ ಆಯಿತು. ಹಂಗೆ ಫೋರ್ತ್ ವೀಕ್ ಹೋಗ್ತಾ ಆಮೇಲೆ ದರ್ಶನ್ ಅವರು ಸೆಕೆಂಡ್ ವೀಕಿಗೆ ಬಂದರು. ತಮಗೆಲ್ಲ ಗೊತ್ತಿದೆ, ಇಡೀ ಕರ್ನಾಟಕ ರಾಜ್ಯನ ಪ್ರತಿಯೊಂದು ಮೂಲೆನೂ ಸುತ್ತಿಸಿದ್ದೆ ನಾನು. ಯಾಕಂದರೆ ನಾವು ಸಿನಿಮಾಕ್ಕೆ ಹೊಸಬ್ರು, ನಮಗೂ ಒಂದು ಆಸೆ ಇವತ್ತು. ಯಾಕಂದರೆ ಮೈಸೂರು ಏರಿಯಾನೇ ನಾನು ಇನ್ನೂ ದುಡ್ಡು ಕೊಟ್ಟಿಲ್ಲ, ಆಯ್ತು ಸರ್ ನಿಮ್ಗೆ ಒಳ್ಳೇದಾಗೋದಾದ್ರೆ ಮಾಡ್ಕೊಳ್ಳಿ ಅಂತ. ಇವತ್ತು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಸತಿ ನೀವು ಚಾನಲ್ನವರೆಲ್ಲ ಕರೆದ್ರು ಮಾತಾಡೋದಕ್ಕೆ, ಸಮಯ ಕೂಡ ಬಂದಿರಲಿಲ್ಲ. ಬಟ್ ನಾನೇನೋ ಹೇಳೋದು ಅದೇನೋ ಇದಾಗೋದು ಬೇಡ ಅಂಥೇಳಿ ನಾನು ಹೇಳೋಕ್ಕೆ ಹೋಗಿರಲಿಲ್ಲ. ಈ ಥರ ಆಯಿತು ಸರ್. ಸೊ ಈಗ ಅದೇ ರೀತಿಯೇ ಇವತ್ತು ಏನು ಪ್ರಕಾಶ್ ಅವರು ಸಹ, ಅವತ್ತು ನಾನು 14 ಕೋಟಿ ಡಬಲ್ ಬಡ್ಜೆಟ್ ಹಾಕಿದೆ. ಇವತ್ತೇನು ದರ್ಶನ್ ಸಾರ್ದು ಕಾಟೇರ ಹಿಂದಿಂತ ಅದಕ್ಕಿಂತ ಜಾಸ್ತಿ ಬಂಡವಾಳ ಹಾಕಿ ಇವತ್ತು ಮಾಡಿದ್ದಾರೆ. ಖಂಡಿತ ಅವ್ರು ಒಳ್ಳೆಯದಾಗುತ್ತೆ, ಜನರು ಕೈ ಹಿಡಿತಾರೆ. ದರ್ಶನ್ ಅಭಿಮಾನಿಗಳೂ ಸಹ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಒಬ್ಬ ಹೋಟ್ಲು ಸಪ್ಲೈಯರು ನಮ್ಮ ಸಿನಿಮಾನ ಹೇಳ್ತಾ ಇದ್ದ, ಸಾರ್ 13 ಶೋ, ಒಂದು ದಿವಸಕ್ಕೆ 5 ಶೋ ಇದ್ದರೆ 5 ಶೋನೂ ನೋಡ್ತೀನಿ, ಒಂದು ವಾರ ಕಂಟಿನ್ಯೂಸ್ ನೋಡಿರೋ ಅಂಥ ಜನ ಸರ್ ಇದ್ದಾರೆ. ಆ ಥರ ದರ್ಶನ್ ಅಭಿಮಾನಿಗಳು ಕಂಟಿನ್ಯೂಸ್ ಒಂದು ವಾರ ನರ್ತಕಿನಲ್ಲಿ ಮಾರ್ನಿಂಗ್ ಶೋ ನೋಡಿದ್ರೆ ರಾತ್ರಿ ಸೆಕೆಂಡ್ ಶೋವರೆಗೂ ನೋಡ್ತಾಯಿದ್ರು. ಈ ಥರ ಹುಚ್ಚು ಅಭಿಮಾನಿಗಳು ದರ್ಶನ್ ಅವ್ರಿಗಿರೋದು. ಸೊ ಇದರಿಂದ ಪ್ರಕಾಶ್ ಅವ್ರಿಗೂ ಸಹ ನನ್ನ ಏನು ತೊಂದರೆನೇ ಆಗಲ್ಲ. ಸಿನಿಮಾ ಚೆನ್ನಾಗಿತ್ತು ಅಂದರೆ ಜನ ಪ್ರೇಕ್ಷಕರು ಕೈ ಹಿಡಿತಾರೆ. ಇವತ್ತು ನೋಡ್ತಾ ಇದ್ದೀರಾ ಸೂಫ್ರಮ್ಸು, ಕಂಟೆಂಟ್ ಇರಬೇಕು, ಕಂಟೆಂಟ್ ಓರಿಯೆಂಟ್ ಆದರೆ ಯಾವುದೇ ಕಾರಣಕ್ಕೂ ಜನ ಕೈ ಹಿಡಿತಾರೆ ಸರ್. ಅವ್ರಿಗೇನು ತೊಂದರೆ ಆಗಲ್ಲ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಪ್ರಕಾಶ್ ಅವರು, ಧೈರ್ಯವಾಗಿ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ, ದೇವ್ರು ಸಕ್ಸಸ್ ಕೊಡ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.